ಪಪ್ಪಾಯಿ ಹಣ್ಣು ತುಂಬ ದೊಡ್ಡದಿದೆ. ನೋಡಿದ ತಕ್ಷಣ ಡಿಸೈಡ್ ಮಾಡಿಬಿಟ್ಟೆ. 1/4 ತಿನ್ನಲಿಕ್ಕಾಯಿತು, 1/4 ಜ್ಯೂಸ್ ಮಾಡೋಣ, ಆಮೇಲೆ ಉಳಿದಂಥ ಹಾಫ್ ಭಾಗವನ್ನು ಹಲ್ವಾ ಮಾಡಿಬಿಡೋಣ ಅಂತೇಳಿ. ಈ ಪಪ್ಪಾಯಿಯಲ್ಲಿ ತುಂಬ ಬೀಜ ಇದೆ. ಕೆಲವೊಂದು ಪಪ್ಪಾಯಿ ಹಣ್ಣಿನಲ್ಲಿ ಬೀಜನೇ ಇರಲ್ಲ. ಹಾಗಂತೇಳಿ ಈ ಬೀಜವನ್ನು ನಾನು ಎಸೆಯಲ್ಲ, ನೀವು ಕೂಡ ಎಸೆಬೇಡಿ. ತುಂಬ ಔಷಧಿಯನ್ನು ಹೊಂದಿದಂಥ ಬೀಜ. ಇದನ್ನು ಹಾಗೆ ಕೂಡ ಸೇವಿಸ್ಬೋದು, ಹಾಫ್ ಥರ. ಆದರೆ ಒಂದೇ ಸರಿ ಎಲ್ಲ ಖಾಲಿ ಆಗಲ್ಲ ಅಲ್ವಾ, ಅದಕ್ಕಾಗಿ ನಾನು ಅದನ್ನು ಒಣಗಿಸಿಬಿಟ್ಟು ಪೌಡರ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ. ನಾನು ನೆನ್ಪು ಮಾಡ್ಕೊಳ್ಳೋದು, ಡೆಂಗ್ಯೂ ಜ್ವರ ಬಂದಾಗ ಎಲೆಯನ್ನು ಕಷಾಯ ಮಾಡಿ ಕುಡಿತಾರೆ. ಇದು ತುಂಬ ಔಷಧಿಗೆ ಬರುತ್ತೆ. ಏನು ಹೇಳ್ಬೋದು ಅಂತಂದರೆ, ಲಿಮಿಟಲ್ಲಿ ತಗೊಳ್ಬೇಕು. ಆದರೆ ಪ್ರೆಗ್ನೆಂಟ್ ಲೇಡೀಸು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ವಿಟಮಿನ್ ಸಿ ಇರುತ್ತೆ, ಹಾರ್ಟಿಗೆ ಒಳ್ಳೆಯದು, ಡೈಜೆಷನ್ಗಂತೂ ತುಂಬ ಒಳ್ಳೆಯದು. ಖಂಡಿತ ಇದನ್ನು ಬಳಸಲೇಬೇಕು. ಸೀಡ್ಸನ್ನು ಹಾಫ್ ಸ್ಪೂನ್ ತಗೊಂಡ್ರೆ ಸಾಕು, ಕ್ಯಾನ್ಸರ್ ಸೆಲ್ಲನ್ನು ಕೂಡ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳ್ತಾರೆ. ನೋಡೋಣ ಇದನ್ನು ಯಾವ ರೀತಿ ಹಲ್ವಾ ಮಾಡೋದು ಅಂತ ಹೇಳಿ. ಕಟ್ ಮಾಡಿದೆ, ಗ್ರೈಂಡ್ ಮಾಡಿದೆ, ಸೈಡಿಗೆ ಎತ್ತಿಟ್ಕೊಂಡೆ. ಒಂದು ಬೌಲಲ್ಲಿ ಸ್ವಲ್ಪ ಹಾಲು, ಸಕ್ಕರೆ, ನನ್ನ ಹತ್ರ ಕಸ್ಟರ್ಡ್ ಪೌಡರ್ ಇರಲಿಲ್ಲಾಗಿತ್ತು, ಅದಕ್ಕಾಗಿ ನಾನು ಕಾರ್ನ್ಫ್ಲೋರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಗ್ರೈಂಡ್ ಮಾಡಿದಂಥ ಪಪ್ಪಾಯಿಯನ್ನು ಕಡಾಯಿಯಲ್ಲಿ ಹಾಕಿಬಿಟ್ಟು ಅದನ್ನು ಟರ್ನ್ ಮಾಡ್ತಾ ಹೋದೆ. ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ತೀನಿ, ತುಪ್ಪವನ್ನು ಸೇರಿಸ್ತೀನಿ. ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ. ತಳ ಹತ್ತಬಾರ್ದು, ಬುಡ ಏನಿರಬೇಕು, ಥಿಕ್ ಇರಬೇಕು ಅಂತ ಒಂದು ಪಾತ್ರೆಯನ್ನು ಬಳಸ್ಕೊಳ್ಳೋದು. ಆಮೇಲೆ ನಾನು ಡ್ರೈ ಫ್ರೂಟ್ಸಿಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಟರ್ನ್ ಮಾಡಿದೆ. ಒಂದು ಟ್ರೇದಲ್ಲಿ ಚೆನ್ನಾಗಿ ತುಪ್ಪವನ್ನು ಗ್ರೀಸ್ ಮಾಡಿ ಇಟ್ಟೆ. ಅದ್ರ ಮೇಲೆ ಈ ಡ್ರೈ ಪೌಡರನ್ನು ಸ್ಪ್ರೆಡ್ ಮಾಡಿದೆ. ಮೇಲಿಂದ ಹಾಕಿದ್ರೆ ಉದುರು ಬಿಡುತ್ತೆ, ಕೆಳಗಡೆ ಹಾಕಿಬಿಟ್ರೆ ಚೆನ್ನಾಗಿ ಸ್ಟಿಕ್ಕಾಗಿ ನಿಲ್ಲುತ್ತೆ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಅವಾಗವಾಗಿ ಎರಡೆರಡೇ ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ನಿಧಾನವಾಗಿ ಲಾಸ್ಟ್ ಮೂಮೆಂಟಿಗೆ ಅದು ತಳ ಹಿಡಿಯೋ ಸಾಧ್ಯತೆ ಹೆಚ್ಚು. ಕಾರಣ ಏನು ಮಾಡೋದು ಅಂತಂದು ಲೋ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋದು. ನೋಡಿ, ತನ್ನಷ್ಟಕ್ಕೆ ತಾನು ಬಿಟ್ಟುಬಿಡುತ್ತೆ. ಕಲರ್ ನೋಡಿದರೆ ಬಾಯಲ್ಲಿ ನೀರು ಬರೋದಂತೂ ಖಂಡಿತ. ನೀವು ಕೂಡ ಮಾಡಿದ ಮೇಲೆ ಇಷ್ಟಪಟ್ಟು ಪಡ್ತೀರ. ಒಂದು ವಾರ ಇಟ್ಟು ತಿನ್ಬೋದು. ಅದೇ ಹಣ್ಣನ್ನು ಇಟ್ಬಿಟ್ರೆ ಒಂದು ವಾರ ತಿನ್ನೋಕ್ಕಾಗಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿ ಯಾವುದೇ ವಸ್ತುವನ್ನು ಬಳಸೋದು. ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಅದು 1 ಅವರ್ 2 ಅವರ್ ಕೂಲ್ ಆದಮೇಲೆ ಸೈಡನ್ನು ಬಿಡಿಸ್ಬಿಟ್ಟು ಉಲ್ಟಾ ಮಾಡಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿಬಿಟ್ರೆ ತನ್ನಷ್ಟಕ್ಕೆ ತಾನು ಬಿಟ್ಬಿಡುತ್ತೆ. ಆಮೇಲೆ ಕಟ್ ಮಾಡಿ ನಮಗೆ ಯಾವ ಸೈಜ್ ಬೇಕು ಕಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಡಬ್ಬದಲ್ಲೇ ಹಾಕಿ ಇಟ್ಕೊಳ್ಳೋದು. 4 ದಿನ ತಿನ್ನೋಕ್ಕಾಗತ್ತೆ. ನೋಡಿ ಫ್ರೆಂಡ್ಸ್, ನೀವು ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಸ್ವೀಟ್ ಆಗಿದೆ. ಹಣ್ಣಿನ ಸ್ವೀಟನ್ನು ಚೆಕ್ ಮಾಡಿ ಸಕ್ಕರೆಯನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಮಾಡಿಕೊಂಡ್ರೆ ಆಯಿತು. ನೋಡಿದಾಗ ಬಾಯಲ್ಲಿ ನೀರಿರೋದಂತೂ ಸಹಜ. ಎಷ್ಟು ಟೇಸ್ಟಿಯಾಗಿದೆ. ಮಾಡಿಬಿಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಿ. ನಾನೇನಾದರೂ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಕೂಡ ಅದನ್ನು ನೋಡಿ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.